ಪಾಪ ಬಡವರಿಗೆ 2,000 ಕೊಡ್ತಿರಲ್ವ, ಕೊಳ್ಳಿ ಒಬ್ಬ ಗಡ್ಸ ಹತ್ಕೊಂಡವ್ರಿ ಅವರೇ, ಒಬ್ಬ ಕಣ್ಣು ಕಾಡ್ದು ಕುಡಿನೂ ಅವಳೆ, ಹೆಂಗೆ ಜೀವನ ಮಾಡ್ತಾರೆ. ಕುಡಿಯೋದು ಬೇಡ ಅಂತ ಹೇಳೋಲ್ಲ ನಾವು, ಕೊಳ್ಳಿ ಜೀವನ ಮಾಡಲಿ, ಬಸ್ ಕ್ಯಾನ್ಸಲ್ ಮಾಡಲಿ, ಪಾಪ ಕೊಡಲಿ ಬಡವರುಗಳಿಗೆ, ಜೀವನ ಮಾಡ್ತಾರೆ. ವಿದ್ಯಾಭ್ಯಾಸ ಮಾಡೋಂಥ ಮಕ್ಕಳಿಗೆ ಫ್ರೀ ಬಸ್ ಮಾಡಲಿ, ಒಳ್ಳೆಯದು. ಮತ್ತು ಅಂಗವಿಕಲರಿಗೆ ಫ್ರೀ ಬಸ್ ಮಾಡಲಿ, ಒಳ್ಳೆಯದು. ನನ್ನಂಥವ್ನಿಗೆ ಯಾಕೆ ನೀವು ಫ್ರೀ ಬಸ್ ಕೊಡಬೇಕು? ನನ್ನಂಥವ್ನಿಗೆ ಯಾಕೆ ದುಡ್ಡು ಕೊಡ್ಬೇಕು ನೀವು? ನಡೆಯೋಕ್ಕೆ ಶಕ್ತಿ ಇರುವಾಗ ನನಗೂ ಫ್ರೀ, ನಾನು ಹೆಣ್ತಿಗೂ ಫ್ರೀ ಅಂತ ಹೇಳಿದ್ರೆ ಅರ್ಥವೇನು ಇದು? ಸರ್ಕಾರ ಆಡೋ ಮತ ಇದು. ಹಾಂ, ಗೋಲಿ ಆಡ್ತಾರಲ್ಲ ಮಕ್ಕಳು, ತಮಾಷೆಗೆ ಆಡೋ ಮಕ್ಕಳು. ಡೆವಲಪ್ಮೆಂಟ್ ಅಲ್ಲ ಅಲ್ವಾ ಇದು? ಯಾವುದು ಇವಾಗ ಈ ಒಂದು ಅವ್ರಿಗೆ ಏನು ಬೇಕು ಡೆವಲಪ್ಮೆಂಟ್ ಅದು ಆಗಿತ್ತಲ್ಲ. ಯಾಕೆಂದ್ರೆ ಈಗ ನೀವು ಹೇಳಿದ್ರಲ್ಲ ಎಜುಕೇಶನ್ ಅಂತ ಹೇಳಿದ್ರಲ್ಲ, ಆ ಎಜುಕೇಶನ್ ಮುಖಾಂತರ ಸಪೋರ್ಟ್ ಮಾಡಿದ್ರೆ ಅದು ಒಂದು ಡೆವಲಪ್ಮೆಂಟ್. ಪಾಪ ಅಂಗವಿಕಲರಿಗೆ ನೋಡಿ, ಮಕ್ಕಳೇ ನೋಡ್ಕೊಳ್ತಿದ್ದಂಥವ್ರು ತಾಯಿ ತಂದೆಗಳಿದ್ದಾರೆ, ಅವ್ರಿಗೆ ಮಾಡಲಿ ಸಹಾಯ, ಅವ್ರಿಗೆ ಹೆಲ್ಪ್ ಮಾಡಲಿ, ನಾವು ಬೇಡ ಅನ್ನಲ್ಲ. 2,000 1,000 ಕೊಡ್ತೀವ್ರಲ್ವಾ, ಅವ್ರಿಗೆ ಒಬ್ರಿಗೆ ಅವ್ರ ಜೀವನಕ್ಕೆ 5,000 ಕೊಡಲಿ, 5,000 ಕೊಡಲಿ, ನಾವು ಬೇಡ ಅಂತ ಯಾರು ಅನ್ನಲ್ಲ ಸರ್. ಹಾಂ, ಇವ್ರು ಮಾಡೋ ಕೆಲಸಗಳು, ಸಣ್ಣ ಕೆಲಸಗಳು ಯಾರು ಮಾಡಲ್ಲ. ಯಾಕೆ ಮಾಡಬೇಕು ಸರ್? ಲೇಡೀಸ್ಗೆ 2,000 ರೂಪಾಯಿ ಕೊಡ್ತೀವಿ ಅನ್ನೋದು ಅದೇನಾ? ಗಂಡಸ್ಗಳು ಏನು ಮಾಡ್ತಾರೆ? ಅಲ್ಲ, ನಾವು ಗಂಡಸ್ಗಳು ಕೊಟ್ಬಿಡಿ ಅಂತ ನಾವು ಅನ್ನಲ್ಲ. ಬೇಕಾಗಿರೋದು ಮಾಡಬೇಕು, ಬೇಕಾಗಿರೋದು ಒಳ್ಳೆ ಕೆಲಸಗಳು ಮಾಡಬೇಕು. ಒಬ್ಬ ಮನೆ ಇಲ್ಲ, ಮನೆಗಳ ಹೋಗಿ ಇವರೆಲ್ಲ ಗ್ರಾಮ ಸೇವೆ ಮಾಡಲಿ, ಹೋಗಿ ಗೆದ್ದಿರೋ ಜಾತಿಗೆ ಕೊಟ್ಟಿಲ್ವ ನಮ್ಮ ಓಟು ಇವ್ರಿಗೆ? ಗ್ರಾಮ ಸೇವೆ ಮಾಡಲಿ, ಹೋಗಿ ಯಾರಿಗೆ ಮನೆ ಇಲ್ಲ, ಯಾರಿಗೆ ಪಿಂಚಣಿ ಭತ್ಯೆ ಇಲ್ಲ, ಯಾರಿಗೆ ಕಾರ್ಡ್ ಇಲ್ಲ, ಮಾಡಲಿ ಇವ್ರು ಹೋಗಿ. ಆ ತಾಕತ್ತಿಲ್ಲ ಇವ್ರಿಗೆ. ಹೋಗಿ ಗ್ರಾಮೋತ್ಸವ ಮಾಡೋಕ್ಕೆ ಇವ್ರ ಕೈಲಾಗಲ್ಲ. ಕುಮಾರಸ್ವಾಮಿ ಅವರೊಬ್ಬರು ಮಾಡ್ತಾಯಿದ್ರು ಆವಾಗ, ಅವರೇ ಹದಗೆಡಿಸ್ಕೊಂಡ್ರು ಅದನ್ನ. ಅವರೇ ಹದಗೆಡಿಸ್ಕೊಂಡ್ರು. ಇದನ್ನು ಇಷ್ಟೇ ಹೇಳೋದು, ಒಳ್ಳೆ ಕೆಲಸಗಳು ಮಾಡಲಿ, ಒಳ್ಳೆ ಬೆಲೆ ತಗೊಳ್ಳಿ. ಯಾವಾಗಲೂ ರೂಪಾಯಿ ಕಂಡಾಗಿರಬೇಕು, ಚಿಲ್ಲರೆ ಆಗ್ಬಿಡ್ಬಾರ್ದು ರೂಪಾಯಿ. ಯಾವಾಗಲೂ ಬಂದ ಕಂಡಾಗೆ ಇರಬೇಕು. ಹಂಗಾದರೆ ಜನಗಳು ಪ್ರೀತಿ ವಿಶ್ವಾಸ ಗಳಿಸ್ತಾರೆ, ಕರೀತಾರೆ. ನಿಮ್ಗೆ ಯಾವತ್ತೂ ನಿಮ್ಮನ್ನು ಉತ್ತೇಜನ ಮಾಡ್ತಾರೆ. ಇವ್ರು ಮಾಡಿಲ್ಲ ಅಂತ ಹೇಳಿದ್ರೆ ಇವ್ರನ್ನ ಯಾವ ರೀತಿ ಸರ್, ಇವರು ಚೇಂಬರ್ಗಳಲ್ಲಿ ಇವ್ರು ಕಚ್ಚಾಡ್ತಾರೆ, ನೋಡಬೇಕು. ಏನು ಕಚ್ಚಾಡ್ತಾರೆ ಗೊತ್ತಾ? ಮಾಮೂಸ್ತುಂಡಿಗೆ ಕಚ್ಚಾಡ್ತಾರಲ್ಲ, ಹಂಗೆ ಕಚ್ಚಾಡ್ತಾರೆ. ನಾಯಿಗಳು ಕಚ್ಚಾಡಲ್ಲ ಸರ್, ಹಂಗೆ ಕಚ್ಚಾಡ್ತಾರೆ. ಏನು ವಿಶ್ವಾಸ ಇಲ್ಲ. ಕರೆಕ್ಟಾಗಿ ಹೇಳಿದ್ರು, ವಿಶ್ವಾಸ ಇಲ್ಲ. ಇವ್ರ ಹತ್ರ ಪಾಪ ಅವ್ರ ಮಾತು ಕತೆಗಳು ಅವು ಬರೀ ಇವರ ವಾದಗಳೇ ಆಗೋಯ್ತು. ಜನಗಳಿಗೆ ಏನು ಸೌಲಭ್ಯಗಳು ಮಾಡ್ತಾರೆ? ಇವ್ರ ಕೆಲಸಗಳೇ ಮುಗಿಯಲ್ಲ. ಒಂದು ಚೂರು ಮಾಡಲ್ಲ ಸರ್. ಒಳ್ಳೆ ಕೆಲಸಗಳು ಮಾಡಬೇಕು. ಪಾಪ ಎಲ್ಲ ಜನಗಳಿಗೆ ತೊಂದರೆಲಿದ್ದಾರೆ, ಬೇಕಾದಷ್ಟು ಜನ ತೊಂದರೆಗಳಲ್ಲಿದ್ದಾರೆ. ಅವರಿಗೆಲ್ಲ ಒಳ್ಳೇದು ಮಾಡಲಿ, 1,000 ಜನಕ್ಕೆ ಒಳ್ಳೇದು ಮಾಡಲಿ. ಬಡವ್ರ ಬಗ್ಗರಿಗೆ ಹಳ್ಳಿಲಿ ಪಳ್ಳಿಲಿ ಮನೆ ಇಲ್ದಿದ್ದವ್ರು ಬೇಕಾದಷ್ಟು ಜನ ಅವರೇ. ನ್ಯೂಸ್ ತೆಗೆದ್ರೆ ಬರೀ ಇವರು ಪೊಲಿಟಿಕ್ಸ್ಗಳೇ ಜಾಸ್ತಿನೇ ಇದೆ. ನ್ಯೂಸ್ ಅವ್ರಿಗೂ ಬೇರೆ ಏನೋ ಇದಿಲ್ಲ, ಇದನ್ನೇ ಹೊಡಿ ಜೀವನದಲ್ಲಿ ಅನ್ಕೊಂಡು ಹೊರಟಾಗ್ಬಿಡ್ತಾವ್ರೆ. ಈಗ ನಾವು ನಿಮ್ಮನ್ನೇನಾರು ಮಾತಾಡಿದ್ರೆ, ನೀವು ಏನಾರು ಮಾಡ್ತೀರ ಅನ್ನೋದು ಕೇರ್ ಇಲ್ಲ. ಹಂಗೆ ಲೆಕ್ಕಾಚಾರಗಳು ಇರೋದು ಇಲ್ಲ. ಆ ಥರ ಲೆಕ್ಕಾಚಾರ ಇಲ್ಲ. ಅಲ್ಲ ಸರ್, ಪಬ್ಲಿಕ್ ಒಪಿನಿಯನ್ ಸರ್. ಈಗ ಪಬ್ಲಿಕ್ ಏನು ಗೊತ್ತೇ, ಪಬ್ಲಿಕ್ ಒಳ್ಳೇದು ಅನ್ಸ್ಕೋಬೇಕಾದ್ರೆ 1,000 ಜನಕರಲ್ಲಿ ಒಳ್ಳೇದು ಅನ್ಸ್ಕೋಬೇಕು. ಹೌದು, ಅದಿಲ್ದಿದ್ಮೇಲೆ ಅದು ಏನೂ ಪ್ರಯತ್ನ ಯಾವ ಕಾರಣಕ್ಕೂ ಪಬ್ಲಿಕ್ಕೇ ಮೇನು. ಹೌದು, ಪಬ್ಲಿಕ್ ಇಲ್ಲ ಅಂದ್ರಿಲ್ಲ. ಇವ್ರು ಓಟ್ ಕೊಟ್ಟಿಲ್ಲ ಸರ್, ಇವ್ರಿಗೆ ಯಾಕೆ ಸರ್ ಒಳ್ಳೇದು ಮಾಡಬಾರ್ದು? ಯಾವತ್ತು ಇವ್ರು ಕನ್ನ ಹಾಕೋದೇ ನೋಡ್ಕೊತಾ ಇರ್ತಾರೆ ಪಾಪ. ಹೌದು, ಪಾಪ ಅವ್ರಿಗೆಲ್ಲ ಬರಲಾಗೈತೆ ಅಂದ್ಬಿಟ್ಟು ಜನಗಳಿಗೆ ಏನೂ ಇರಲ್ಲ. ಹಿಂಗೆ ಇರಲ್ಲ ಲೆಕ್ಕಾಚಾರ. ಸರಿ, ಥ್ಯಾಂಕ್ ಯು ಸರ್.